BSc ಅಗ್ರಿ ಮಾಡ್ಬೇಕಂತ ಇದ್ದೀನಿ. ಇಲ್ಲಿ ಕೋರ್ಸು ಪೇಸಲ್ಲಿ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ತಿಳ್ಕೊಳಕ್ಕೆ ಎಜುಕೇಷನ್ ಬಗ್ಗೆ. ಎಲ್ಲರಿಗೂ ಯೂಸ್ ಆಗುತ್ತೆ, ಎಲ್ಲರೂ ಬನ್ನಿ. ಸೊ ನಾವಿಲ್ಲಿ VK ಎಕ್ಸ್ಪೋ ವರ್ಷ ನಡೀತಾ ಇರುತ್ತೆ. ಸೊ ಈ ವರ್ಷವೂ ಸ್ಟೂಡೆಂಟ್ಸಿಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ಪ್ರೋಗ್ರಾಮೇ ಇಟ್ಟಿದ್ದಾರೆ. ಸೊ ನಮ್ಮಲ್ಲಿ UG ಕೋರ್ಸ್, PG ಕೋರ್ಸ್ ತುಂಬ ಇದೆ. ಆ UG ಕೋರ್ಸಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಥರ ಬೇರೆ ಬೇರೆ ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಸೊ ಇವಾಗ IT ಸೆಕ್ಟರ್ಲಿ ಸ್ವಲ್ಪ ಬೂಮ್ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಈ ಥರ ರಿಲೇಟೆಡ್ಗೆ IT ತುಂಬ ಬೇಡಿಕೆ ಇದೆ. ಅದೇ ಥರ ಕೋರ್ ಬ್ರಾಂಚಸ್ಸಿಗೆ ಬಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ತುಂಬ ಈ ವರ್ಷದಿಂದ ಬೇಡಿಕೆ ಬಂದಿದೆ ಸರ್. ಸೊ ಇಲ್ಲಿ ಬೆಳಗಿಂದ ತುಂಬ ಜನ ವಿದ್ಯಾರ್ಥಿಗಳು ಬಂದು ಕಾಲೇಜ್ ಬಗ್ಗೆ ಅಥವಾ ಅವ್ರದ್ದು ಇಂಜಿನಿಯರಿಂಗ್ ನೆಕ್ಸ್ಟ್ ಫ್ಯೂಚರ್ಸ್ ಬಗ್ಗೆ ಏನಿದೆ ಅದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಏನೇನಿದೆ, ಬೇರೆ ಬೇರೆ ಬ್ರಾಂಚಸಲ್ಲಿ ಏನೇನು ಅದು ಸ್ಕೋಪ್ ಹೇಗಿದೆ ಎಲ್ಲ ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ಸರ್. ನಮ್ಮದು ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಕೋರ್ಸಸ್ ಇದೆ, ಹಾಗೆ MSc ಕೋರ್ಸಸ್ ಇದೆ. ಅಂದರೆ ಹೆಲ್ತ್ ರಿಲೇಟೆಡ್ ಯಾವುದೆಲ್ಲ ಕೋರ್ಸಸ್ ಇದೆ ಅದೆಲ್ಲ ಅಪ್ಲಿಕೇಬಲ್ ಇದೆ. ಅಂದರೆ ಉಡುಪಿಯಲ್ಲಿ ನಮ್ಮದು ನಂಬರ್ 1 ಕಾಲೇಜು ಅಲೈಡ್ ಹೆಲ್ತ್ ಸೈನ್ಸಲ್ಲಿ. ಫೀಸಲ್ಲೂ ಹಾಗೆ ನಮ್ಮದು ರೀಸನೇಬಲ್ ಫೀಸ್ ಇದೆ, ಹಾಗೆ ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರು ಇದೆ, ಒಂದು ಎಲ್ಲ ಫೆಸಿಲಿಟಿ ಇರುವಂಥ ಕಾಲೇಜ್ ನಮ್ಮದು. ಸೊ ಈಗ ಬೆಳಗಿಂದ ಏನಾಗ್ತಾ ಇದೆ, ಸೊ ಒಳ್ಳೆ ಸ್ಟೂಡೆಂಟ್ ಬರ್ತಾ ಇದ್ದಾರೆ. ಅಂದರೆ ಒಳ್ಳೆ ಈಗ ಏನೆಲ್ಲ ಅವರಿಗೆ ಏನು ಇನ್ಫಾರ್ಮೇಷನ್ ಬೇಕು ಅದೆಲ್ಲ ಕೇಳ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಒಂದು ಏನು ಇನ್ಫಾರ್ಮೇಷನ್ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಹಾಗೆ ಕೆಲವರೆಲ್ಲ ಹೇಳ್ತಿದ್ದೀವಿ ಉಡುಪಿ ಬಂದು ನಮ್ಮ ಕಾಲೇಜ್ ನೋಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ಈಗ ನೋಡಬೇಕು ಈಗ ಎಷ್ಟು ಜನ ಬರ್ತಾರೆ ಅಂತ. ವಿಜಯ ಕರ್ನಾಟಕಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತಿನ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಮೊನ್ನೆ ಇನ್ನು CET ರಿಸಲ್ಟ್ ಬಂದಿರೋದ್ರಿಂದ ಇವತ್ತು ಬರ್ತಾ ಇರೋವಂಥ ಎಲ್ಲ ಪೋಷಕರಿಗೆ ಸುಮಾರು ನಾವು ಮಾಹಿತಿನ ಕೊಡೋದಕ್ಕೆ ಅನುಕೂಲ ಆಗಿದೆ, ಅವರಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ನಮ್ಮ ಕಾಲೇಜಿನ ವಿಚಾರಕ್ಕೆ ಬರೋದಾದರೆ, ನಮ್ಮ ಸಂಸ್ಥೆಯನ್ನು ಆರಂಭಿಸಿದವರು 8 ಜನ ಪ್ರೊಫೆಸರ್ಗಳೇ ಸೇರಿಕೊಂಡು ಆರಂಭ ಮಾಡಿರುವಂಥ ಕಾಲೇಜು ಮಹಾರಾಜ ಎಜುಕೇಷನ್ ಟ್ರಸ್ಟ್ ಅಂತ 2005ರಲ್ಲಿ ಆರಂಭ ಆಗಿದ್ದು. ಅದರ ಮೊದಲ ಬ್ರೈನ್ ಚೈಲ್ಡ್ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು. ನಮ್ಮ ಸಂಸ್ಥೆಯಲ್ಲಿ 11 UG ಪ್ರೋಗ್ರಾಮ್ ಇದೆ, 3 PG ಪ್ರೋಗ್ರಾಮ್ಗಳಿವೆ, MBA MCAನೂ ಕೂಡ ಇದೆ. ಹೀಗಾಗಿ ಯಾರಿಗೆಲ್ಲ ಈಗ CET ಬರೆದು ನಿಮ್ಮ ಫಲಿತಾಂಶ ಬಂದಿದೆ, ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜನ್ನ ಸೇರಿಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕೆ ಬಯಸ್ತೀನಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ ಧಾರವಾಡದಿಂದ ಇಲ್ಲಿ ಎಜುಕೇಷನ್ ಫೇರ್, ವಿಜಯ ಕರ್ನಾಟಕ ಎಜುಕೇಷನ್ ಫೇರ್ ಶಿವಮೊಗ್ಗದಲ್ಲಿ ಗಾಯತ್ರಿ ಮಂಗಲ ಕಾರ್ಯಾಲಯದಲ್ಲಿ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಸಾಕಷ್ಟು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಸ್ಟಾಲ್ಗಳನ್ನು ಹಾಕಿದ್ದಾರೆ. ನಮ್ಮ ಯೂನಿವರ್ಸಿಟಿ ಕಡೆಯಿಂದನೂ ಕೂಡ ನಾವು ಒಂದು ಸ್ಟಾಲನ್ನು ಹಾಕಿದ್ದೇವೆ. ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ ಕಡೆಯಿಂದ ಯಾವ ಕೋರ್ಸ್ಗಳನ್ನು ನಮ್ಮಲ್ಲಿ ನಡೆಸಲಾಗುತ್ತದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಇಲ್ಲಿ ನಮ್ಮ ಪ್ರದರ್ಶನ ಮತ್ತು ಮಾಹಿತಿ ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. ನಾವು 4 ಜನ ಇಲ್ಲಿ ನಮ್ಮ ಮಳಿಗೆಗೆ ಬಂದಿದ್ದೇವೆ. ಬೆಳಗ್ಗೆಯಿಂದ ಸುಮಾರು ಒಂದು 100ರಷ್ಟು ವಿದ್ಯಾರ್ಥಿಗಳು ತಮ್ಮ ಪಾಲಕರ ಜೊತೆಗೆ ಸಾಕಷ್ಟು ಕೋರ್ಸ್ಗಳ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ. ವೈದ್ಯಕೀಯ ಆಗಲಿ, ಡೆಂಟಲ್ ಆಗಲಿ, ಫಿಸಿಯೋಥೆರಪಿ, ನರ್ಸಿಂಗು ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ಸು, ಫಾರ್ಮಸಿ ಕೋರ್ಸು ಮತ್ತು ಸುಮಾರು ಎಲ್ಲ ಕೋರ್ಸ್ಗಳ ಬಗ್ಗೆಯೂ ಮಾಹಿತಿ ತಗೊಂಡಿದ್ದಾರೆ. ನಾವು ಕೂಡ ಎಲ್ಲ ನಮ್ಮಲ್ಲಿಯ ಫೀಸ್ ಸ್ಟ್ರಕ್ಚರ್ ಆಗಲಿ ಮತ್ತು ಕಾಲೇಜಿನ ಒಂದು ಕ್ವಾಲಿಟಿ ಬಗ್ಗೆ ಆಗಲಿ, ಟೀಚಿಂಗ್ ಎಕ್ಸ್ಪೀರಿಯೆನ್ಸು ಈ ಥರದ್ದೆಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಮಕ್ಕಳು ಸಂತೋಷದಿಂದ ತಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ಕೂಡ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಬಹಳ ಖುಷಿಯಾಗತ್ತೆ. ತುಂಬ ಜನ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಶಿವಮೊಗ್ಗದಲ್ಲಿ ಈ ಒಂದು ಫೇರ್ನಿಂದ. ಇಂದು ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ರಾಜ್ಯದ ಪ್ರತಿಷ್ಠಿತ 30-35 ಕಾಲೇಜುಗಳ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ. ಅದೇ ನಾವು ಬೆಂಗಳೂರಿಗೆ ಒಂದೊಂದು ಕಾಲೇಜಿಗೆ ಹೋಗಬೇಕು ಅಂತಂದರೆ ದಿವಸಕ್ಕೆ ಒಂದು ಕಾಲೇಜನ್ನು ನಾವು ಭೇಟಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದೇ ಸುರಿನಡಿ 30-35 ಕಾಲೇಜುಗಳ ಮಾಹಿತಿಗಳು ಇಲ್ಲಿ ಒಟ್ಟಿಗೆ ಸಿಗ್ತಾ ಇರೋದ್ರಿಂದ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಇದರಿಂದ ಹೆಚ್ಚಿನ ಪ್ರಯೋಜನ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಮಗ 10th ಗ್ರೇಡ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಈಗ. ಸೊ ಒಂದು ಇನ್ಫಾರ್ಮೇಷನ್ ಎಲ್ಲ ಬೇರೆ ಬೇರೆ ಕೋರ್ಸಸ್ ಬಗ್ಗೆ ಇರಲಿ ಅಂತ ಹೇಳಿ ಕರ್ಕೊಂಬಂದಿದ್ದೆ. ವೆರಿ ಗುಡ್ ಆಪರ್ಚುನಿಟಿ. ಅಂಡರ್ ಒನ್ ರೂಫ್ ಸಾಕಷ್ಟು ಬೇರೆ ಬೇರೆ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಇದೆ. ಸೊ ಈವನ್ ಕರ್ನಾಟಕ ಮತ್ತು ಔಟ್ ಆಫ್ ಕರ್ನಾಟಕ ಯಾವ್ಯಾವ ಕೋರ್ಸಸ್ ಇದೆ, ಯೂನಿವರ್ಸಿಟೀಸ್ ಆ್ಯಂಡ್ ದೇರ್ ಆಪರ್ಚುನಿಟೀಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಈವನ್ ಶಿವಮೊಗ್ಗದಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಹೊಸದಾಗಿ ನಮಗೆ ಗೊತ್ತಾಯಿತು. CA ಕೋಚಿಂಗ್ ಇಲ್ಲಿ ನಡೀತಾ ಇದೆ ಅಂತ ಹೇಳಿ. ಸೊ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸೊ ನಾವಿವತ್ತು ವಿಜಯ ಕರ್ನಾಟಕ ಎಜುಕೇಷನ್ ಫೇರಲ್ಲಿದ್ದೀವಿ. ಸೊ ಇದು 2 ದಿನಗಳ ಉತ್ಸವ ಆಗಿರೋದ್ರಿಂದ ಇಲ್ಲಿ ಮಲೆನಾಡಿನ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ಸಿಗುತ್ತೆ.
ಸೆಕೆಂಡ್ PUC ನಂತರ ಏನು ಮಾಡಬಹುದು, ಯಾವ್ಯಾವ ಕೋರ್ಸ್ಗಳಿದೆ, ಅವಾಗ ಆಯ್ಕೆಗಳು ಹೇಗೆ, ಅದರ ಕುರಿತಾಗಿ ಫುಲ್ ಮಾಹಿತಿ ಸಿಗುತ್ತೆ ನಿಮಗೆ. ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲಿ ಗಾಯತ್ರಿ ಮಂಗಲ್ಯ ಮಂದಿರಕ್ಕೆ ಬಂದು ಸಮಗ್ರವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತದೆ. ನಾವು JNNC ಕಾಲೇಜಿಂದ ಸಹಾಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇವತ್ತು ಈ ದಿನ ಈ ಫೇರಿನಲ್ಲಿ ಭಾಗವಹಿಸಿರುತ್ತೇವೆ. ಸೊ ಯಾವುದೇ ಮಾಹಿತಿಗಳು ಬೇಕಿದ್ದಲ್ಲಿ ಕೂಡಲೇ ಗಾಯತ್ರಿ ಮಂಗಲ್ಯ ಮಂದಿರಕ್ಕೆ ಬಂದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ನಾವಿಲ್ಲಿ ವಿಜಯ ಕರ್ನಾಟಕ ಎಜು ಫೇರ್ಗೆ ಬಂದಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಎಜು ಫೇರ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಸುಮಾರು 30ರಿಂದ 40ಕ್ಕೂ ಹೆಚ್ಚು ಕಾಲೇಜುಗಳು ಬಂದು ಇಲ್ಲಿ ಎಜು ಫೇರ್ ಹುಡುಗರಿಗೆ PUCಯ ನಂತರ ಮುಂದೇನೋ ಪ್ರಶ್ನೆಗೆ ಏನು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೋ, ಮುಂದೆ ಏನು ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕೋ ಅಥವಾ ಡಿಗ್ರಿ ಮಾಡಬೇಕು, ಯಾವ ಕೋರ್ಸನ್ನು ತೊಗೊಂಡ್ರೆ ಒಳ್ಳೆಯದು ಅನ್ನೋದು ಪ್ರಶ್ನೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೋ ಅವರೆಲ್ಲರಿಗೂ ನಾವು ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಅವ್ರು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಉತ್ತಮ ಅನ್ನೋದನ್ನು ಅವರಿಗೆ ತಿಳಿಸ್ಕೊಡೋದಲ್ದಲೆ ನಮ್ಮ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಏನಿದೆಯಲ್ಲ ಮಲ್ಗೇನಹಳ್ಳಿನಲ್ಲಿ, ನಮ್ಮ ಕಾಲೇಜಿನ ಯಾವ್ಯಾವ ಕೋರ್ಸ್ಗಳು, ಅತ್ಯುತ್ತಮವಾದ ಕೋರ್ಸ್ಗಳು ಯಾವುದಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಅವರು ಮುಂದೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವ್ಯಾವೆಲ್ಲ ಕೋರ್ಸ್ಗಳನ್ನು ಮಾಡ್ಕೊಳ್ಬಹುದು, ಅವರು ಏನು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಬೋದು ಅನ್ನೋದು ಮಾಹಿತಿಯನ್ನು ನಮ್ಮ ಉಪನ್ಯಾಸಕ ವರ್ಗದವರು ನಮ್ಮ ಎಲ್ಲ ವಿಭಾಗಗಳ ಸೈನ್ಸ್ ವಿಭಾಗದಿಂದ ಮತ್ತು BCA ವಿಭಾಗದಿಂದ ಮತ್ತು ನಮ್ಮ ಆರ್ಟ್ಸ್ ವಿಭಾಗದಿಂದ BSW ವಿಭಾಗದಿಂದ ನಾವೆಲ್ಲ ಉಪನ್ಯಾಸಕರು ಬಂದ್ಬಿಟ್ಟು ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದುವರೆಗೂ ಸುಮಾರು 100ರಿಂದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇನ್ನು ನಾಳೆನೂ ಕೂಡ ಈ ಎಜು ಫೇರ್ ಮುಂದುವರಿಯಲಿದ್ದು ನಾಳೆನೂ ಕೂಡ ಹಲವಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಪ್ರದೇಶದವರು ಬರೋರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಮಾಹಿತಿಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅವರ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು.